ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ರಕ್ತಪಿತ್ತ ಅನ್ನೋದು ಕಾಯಿಲೆದು ಬಂದಾಗ ಏನೇನು ಆಹಾರಗಳು, ಲೈಫ್ ಸ್ಟೈಲು ಮಾಡಿಫಿಕೇಷನ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ರಕ್ತಪಿತ್ತ ಅಂದರೆ ಈ ಪಿತ್ತ ರಕ್ತದ ಜೊತೆ ಸೇರಿಕೊಂಡು ಮೇಲೆ ಅಥವಾ ಕೆಳಗಡೆ ಈಚೆ ಬರುತ್ತೆ ರಕ್ತ. ಅಧೋಗತ ರಕ್ತಪಿತ್ತ, ಊರ್ಧ್ವಗತ ರಕ್ತಪಿತ್ತ ಅಂತ ನಾವು ಕರಿತೀವಿ. ಮೇಲ್ ಬರೋದಕ್ಕೆ ಊರ್ಧ್ವಗತ ರಕ್ತಪಿತ್ತ, ಕೆಳಗಡೆ ಹೋಗೋದಕ್ಕೆ ಅಧೋಗತ ರಕ್ತಪಿತ್ತ. ಮೂಗಿಂದ ಬರೋದು, ವಾಂತಿ ಮಾಡ್ತಾ ರಕ್ತ ಬರೋದು, ಅಥವಾ ಮೋಷನಲ್ಲಿ ಹೋಗ್ತಾ ಈ ಅರ್ಷಸ್, ರಕ್ತದ ಅರ್ಷಸ್ ಥರ ಮೋಷನಲ್ಲಿ ರಕ್ತ ಹೋಗೋದು. ಸಾಧಾರಣವಾಗಿ ಹೆಂಗಸರಲ್ಲಿ ಪ್ರದರ ಅಂತ ಕರಿತೀವಿ ನಾವು, ರಕ್ತ ಪ್ರದರ, ಮೆನೊರೇಜಾ, ಮೆಟ್ರರೇಜಾ ಇವೆಲ್ಲ ಬರುತ್ತೆ. ಹೆವಿ ಬ್ಲೀಡಿಂಗು, ಮೆನ್ಸ್ಟ್ರಲ್ ಸೈಕಲ್ಲು. ನಾನು ಈ ಸಂಚಿಕೆ ಈ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಬರೋರಿಗೆ ಏನೇನು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಗಮನ ಇಟ್ಕೊಂಡು, ಬುಕ್ಕು ಪೆನ್ ಇಟ್ಕೊಂಡು ಬರೀರಿ, ಫಾಲೋ ಮಾಡಿ. ಹೆವಿ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ. ಇತ್ತೀಚೆಗೆ ನಮ್ಮ ಪ್ರಾಕ್ಟೀಸಲ್ಲಿ ಈ 35 ವರ್ಷ ಆಗಿದ್ಮೇಲೆ ಹೆಂಗಸರಿಗೆಲ್ಲ ಈ ಬ್ಲೀಡಿಂಗ್ ಸಮಸ್ಯೆಗಳು ಯಾತಕ್ಕೆ ಅಂತ ಗಮನಿಸಿ ನಾನು ಹೇಳೋದು ಅಪಥ್ಯಗಳು. ಅತಿಯಾಗಿ ವ್ಯಾಯಾಮ ಮಾಡೋದು, ಅತಿ ಮೈಥುನ ಮಾಡೋದು, ತುಂಬ ಬಿಸಿಲಲ್ಲಿ ಓಡಾಡೋದು, ಇದರಲ್ಲೆಲ್ಲ ಬಾಡಿಯಲ್ಲಿ ಜಾಸ್ತಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಮಾನಸಿಕ ಕಾರಣಗಳು, ಒತ್ತಡ ಕೂಡ ಇದೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗಿಗೆ. ಒಂದು, ಅತಿ ದುಃಖಕ್ಕೊಳಗಾಗೋದು, ಯಾವಾಗಲೂ ಬೇಜಾರು ಪಟ್ಕೊಳ್ಳೋದಕ್ಕೆ ಕೂಡ ಮೆನ್ಸ್ಟ್ರಲ್ ಹೆವಿ ಬ್ಲೀಡಿಂಗಿಗೆ ಒಂದು ಕಾರಣ. ಈ ವೇಗಗಳನ್ನ ತಡೆದು ಹಿಡ್ಕೊಳ್ಳೋದು. ಟಾಯ್ಲೆಟ್ಗೆ ಅರ್ಜೆಂಟ್ ಆಯಿತು, ಮೂತ್ರಕ್ಕೆ ಅರ್ಜೆಂಟ್ ಆಯಿತು ಅಂದರೆ ತಡೆದು ಹಿಡ್ಕೊಳ್ಳೋದು, ಇದು ಕೂಡ ಒಂದು ದೊಡ್ಡ ಕಾರಣ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗಿಗೆ. ಅದನ್ನು ಮಾಡಬೇಡಿ. ತುಂಬ ಗಾಡಿಗಳಲ್ಲಿ ಸವಾರಿ ಮಾಡೋದು, ಎಸ್ಪೆಷಲಿ ಮೋಟ್ರ್ ಬೈಕ್ಗಳು. ಅದು ಈ ಬ್ಲೀಡಿಂಗ್ ಆಗೋ ಟೈಮಲ್ಲಿ ನೀವು ಜಾಸ್ತಿ ಗಾಡಿಯಲ್ಲೂ ಕೂಡ ಪ್ರಯಾಣ ಮಾಡಬಾರ್ದು. ಅದು ನಮ್ಮ ಬೆಂಗಳೂರು ರೋಡ್ಗಳಂತೂ ಇವಾಗ ಎಲ್ಲ ಹಳ್ಳ ದಿಂಡಿಗಳು ಜಾಸ್ತಿ. ಅದರಲ್ಲಿ ಮೇಲೆ ಕೆಳಗಡೆ ಆಯಿತು ಅಂದರೆ ಬರೀ ಬೆನ್ನು ಮಾತ್ರ ಅಲ್ಲ, ನಿಮ್ಮ ಗರ್ಭಕೋಶಕ್ಕೂ ಎಫೆಕ್ಟ್ ಆಗತ್ತೆ. ಸೊ ಇದು ನಾವೊಂದು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅಥವಾ ಮೆಟ್ರೋ ಅಲ್ಲೇ ಪ್ರಯಾಣ ಮಾಡೋದು ತುಂಬ ಒಳ್ಳೆಯದು. ತಂಬಾಕು ಸೇವನೆ ಮಾಡೋದು, ಮದ್ಯಪಾನ ಸೇವನೆ ಮಾಡೋದು. ಇತ್ತೀಚೆಗೆ ಈ ಫೆಮಿನಿಟಿ ಅಥವಾ ನಾವು ಗಂಡಸ್ರ ಥರ ಜೀವನ ಮಾಡಬೇಕು ಅನ್ನೋ ರೀತಿಯಲ್ಲಿ ಸುಮಾರು ಜನ ಹೆಂಗಸರು, ಚಿಕ್ಕ ಚಿಕ್ಕ ಹುಡುಗಿರು ಸಿಗರೇಟ್ಗಳ ಸೇವನೆ ಮಾಡೋದು ಮತ್ತು ಮದ್ಯಪಾನ ಸೇವನೆ ಮಾಡೋದು, ವೀಕೆಂಡ್ಸಲ್ಲಿ ಪಾರ್ಟಿ ಅಂತ ತುಂಬ ಕಾಮನ್ ಆಗಿದೆ. ಈ ವೆಸ್ಟರ್ನ್ ಕಂಟ್ರಿಯನ್ನು ಫಾಲೋ ಮಾಡ್ಕೊಳಕ್ಕೆ ಹೋಗಿ ಅದು ಏನಾಗ್ತಾಯಿದೆ ಅಂದರೆ ಸಿಗರೇಟ್ ಕೈಯಲ್ಲಿ ಇಟ್ಕೊಳ್ಳೋದು, ಸೇವನೆ ಮಾಡೋದು, ಅದಕ್ಕೆ ಅಭ್ಯಾಸ ಆಗ್ತಾರೆ. ಆಮೇಲೆ ಮದ್ಯಪಾನ ಕುಡಿಯೋದು ಅಭ್ಯಾಸ ಆಗ್ತಾಯಿದೆ ಈ ನಡುವೆ. ಏನೋ ಒಂದು ಯಾವತ್ತೋ ವೀಕೆಂಡ್ ದಿವಸ ಪಾರ್ಟಿ ಹೋಗೋದು ಒಂದು ಬೇರೆ ವಿಚಾರ, ಆದರೆ ಅದಕ್ಕೆ ನಿಧಾನವಾಗಿ ಮದ್ಯಪಾನ ಸೇವನೆ ಮಾಡ್ಕೊಂಡು ಅದಕ್ಕೂ ಅಭ್ಯಾಸ ಆಗಿ ಕೂತ್ಕೊತಾ ಇದ್ದಾರೆ ನಮ್ಮ ದೇಶದ ನಾರಿಗಳು, ಹೆಂಗಸರು. ಒಂದು ಫೆಮಿನಿಟಿ ಅಂತ ಒಂದು ಹೆಸರಲ್ಲಿ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಕೋಪಕ್ಕೆ ಜಾಸ್ತಿ ಒಳಗಾಗಬೇಡಿ. ಹುರುಳಿ ಜಾಸ್ತಿ ಸೇವನೆ ಮಾಡಿಕೊಡ್ದು, ಬ್ಲೀಡಿಂಗ್ ಹೆವಿ ಆಗುತ್ತೆ. ಬೆಲ್ಲ, ಸಕ್ಕರೆ ಐಟಮ್ಸು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಅದು ಸೇವನೆ ಮಾಡಿದ್ರಿ ಅಂದರೆ ನಿಮ್ಮ ಬ್ಲೀಡಿಂಗ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಬದನೆಕಾಯಿ, ಬ್ರಿಂಜಾಲು, ಎಳ್ಳಿನ ಪದಾರ್ಥಗಳು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಉದ್ದಿನ ಪದಾರ್ಥಗಳು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ದೋಸೆ, ಇಡ್ಲಿಗಳು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಉಪ್ಪು, ಹುಳಿ, ಖಾರ ಇವು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಚಟ್ಪಟ ಆಹಾರಗಳು, ಮಸಾಲ ಹಾಕಿರೋದು, ಉಪ್ಪು ಹಾಕಿರೋದು, ಕ್ಷಾರ ಹಾಕಿರೋದು, ಇದು ಸೇವನೆ ಮಾಡೋದು ಕೂಡ ಪಿತ್ತ ಜಾಸ್ತಿ ಆಗುತ್ತೆ, ರಕ್ತಕ್ಕೆ ಸೇರಿಕೊಂಡು ಬ್ಲೀಡಿಂಗು ಹೆವಿ ಆಗುತ್ತೆ. ಮೊಸರು ಕೂಡ ಹೆವಿ ಮಾಡುತ್ತೆ. ಮೊಸರು ಬಾಯಿ ಒಳಗಡೆ ಹಾಕೊಳ್ಳೋವರೆಗೂ ತಂಪಷ್ಟೇ, ಹೊಟ್ಟೆ ಹೊಡಿತಾರಂಗೆ ಉಷ್ಣತೆ ಜಾಸ್ತಿ ಮಾಡುತ್ತೆ, ಅಗ್ನಿನ ಕೆಡಿಸತ್ತೆ. ಮೊಸರು ಬಿಟ್ಬಿಡಿ. ಜಾಸ್ತಿ ಕಾಳುಗಳು ಕೂಡ ಸೇವನೆ ಮಾಡಬಾರ್ದು. ಎಲ್ಲ ಥರದ ಕಾಳು ಕಮ್ಮಿ ಮಾಡಿ. ಸಾಸಿವೆ ಪದಾರ್ಥಗಳು, ಇನ್ನೊಂದು ಬೆಳ್ಳುಳ್ಳಿ,
ಬೆಳ್ಳುಳ್ಳಿ ಹಾಕಿದ್ದಲ್ಲಿ ರುಚಿ ಜಾಸ್ತಿ, ಆದರೆ ಬೆಳ್ಳುಳ್ಳಿ ನೀವು ಬ್ಲೀಡಿಂಗ್ ಹೆವಿ ಆಗ್ತಾಯಿತ್ತು ಸೇವನೆ ಮಾಡಿದ್ರಿ ಅಂದರೆ ನಿಮ್ಮ ಬ್ಲೀಡಿಂಗ್ ಸಮಸ್ಯೆ ನಿಲ್ಲಲ್ಲ. ಮಾಡ್ರನ್ ಡಾಕ್ಟ್ರುಗಳು ಅದನ್ನು ಗರ್ಭಕೋಶ ತೆಗೆಯೋ ಸ್ಥಿತಿವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಇದನ್ನು ಪ್ರಿವೆಂಟ್ ಮಾಡಬೇಕು. ನಾನು ಹೇಳಿರೋ ಆಹಾರಗಳನ್ನ ತ್ಯಜಿಸಬೇಕು. ನಿಮ್ಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು ಅಂದರೆ ಆ 3-4 ದಿವಸ ನಿಮ್ಗೆ ಬ್ಲೀಡಿಂಗ್ ಆಗೋ ಟೈಮಲ್ಲಿ ರೆಸ್ಟ್ ತೊಗೊಳ್ಳಿ. ಪ್ಯಾಡ್ ಹಾಕ್ಕೊಂಡು ಎಲ್ಲ ಥರದ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗಬೇಡಿ, ರೆಸ್ಟ್ ತೊಗೊಳ್ಳಿ. ಅದು ನಂತರ ನೀವು ಬೇರೆ ಆ್ಯಕ್ಟಿವಿಟಿಗಳು ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಏನೇನು ಆಹಾರ ತೊಗೊಬೇಕು ರಕ್ತಪಿತ್ತ ಕಮ್ಮಿ ಆಗೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.